ವ್ಯಕ್ತಿ ಒಂದು ಬಾರ್ ಓಪನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಒಂದು ಲೈಸೆನ್ಸ್ ಅನ್ನ ಅಪ್ಲೈ ಮಾಡ್ತಾರೆ. ಬಹಳ ತಿಂಗಳಾಗುತ್ತೆ, ಲೈಸೆನ್ಸ್ ಸಿಗಲ್ಲ. ಕೊನೆಗೆ ಅಬಕಾರಿ DC ಬಳಿ ಹೋದಾಗ 2.5 ಕೋಟಿ ರೂಪಾಯಿ ಅವರು ಲಂಚಕ್ಕೆ ಡಿಮಾಂಡ್ ಮಾಡ್ತಾರೆ. ಹತ್ತತ್ರ 2.5 ಕೋಟಿ. ಕೊನೆಗೆ 25 ಲಕ್ಷ ರೂಪಾಯಿ ಇವರು ಲಂಚದ ಹಣನ ಅಡ್ಜಸ್ಟ್ ಮಾಡಿಕೊಂಡು ಆ ಅಧಿಕಾರಿ ಕೊಡೋಕ್ ಹೋಗಿ ಆ ನಂತರದಲ್ಲಿ ಆತನನ್ನ ಟ್ರ್ಯಾಪ್ ಮಾಡ್ತಾರೆ. ಅದು ಲೋಕಾಯುಕ್ತ ಬಲೆಗೆ ಬಿದ್ದಂತಹ ವ್ಯಕ್ತಿ ಅಬಕಾರಿ DC ಜಗದೀಶ್ ನಾಯ್ಕ್. ಹೀಗೆ ದೂರು ಕೊಟ್ಟು ಆ ವ್ಯಕ್ತಿನ ಟ್ರ್ಯಾಪ್ ಮಾಡಿಸ್ತಂತವ್ರು ದೂರುದಾರ ಸದ್ಯ C ಲಕ್ಷ್ಮೀನಾರಾಯಣ್ ನಮ್ಮ ಜೊತೆಗಿದ್ದಾರೆ. ಈ ಪಾಡ್ಕಾಸ್ಟ್ ಅಲ್ಲಿ ನಾನು ಓವರ್ ಆಲ್ ಈ ಒಂದು ಪ್ರೊಸೀಜರ್ ಹೇಗ್ ನಡೀತು, ಸರ್ಕಾರದಲ್ಲಿ ಲಂಚ್ ಬಾಕ್ತನ ಹೇಗ್ ನಡೀತಾ ಇದೆ, ಮೇನ್ ಟೈಮ್ ನೀವೇನಾದ್ರೂ ಒಂದು ಬಾರ್ ಓಪನ್ ಮಾಡಬೇಕು ಅಂತ ಅಂದ್ರೆ ಏನೆಲ್ಲ ಪ್ರೊಸೀಜರ್ಸ್ ಇದೆ, ಏನೆಲ್ಲ ಲೈಸೆನ್ಸ್ಗಳಿದೆ, ಆ ಲೈಸೆನ್ಸ್ಗೆ ಸರ್ಕಾರಕ್ಕೆ ನೀವು ಕಟ್ಟಬೇಕಾಗಿರುವಂತ ಹಣ ಎಷ್ಟು, ಲಂಚದ ರೂಪದಲ್ಲಿ ನೀವು ಕೊಡಬೇಕಾದಂತ ಹಣ ಎಷ್ಟು, ಇಷ್ಟೆಲ್ಲ ಲಂಚ ಕೊಟ್ಟು ಒಂದೊಂದು ಲೈಸೆನ್ಸಿಗೆ 2 ಕೋಟಿ 3 ಕೋಟಿ ಲಂಚ ಕೊಟ್ಟು ಬಾರ್ ಉದ್ಯಮ ನಡೆಸುವಂಥದ್ದು ನಿಜಕ್ಕೂ ಲಾಭದಾಯಕನ? ಬಾರ್ ನಡೆಸುವಂಥವ್ರು ಎಲ್ಲರೂ ಕೂಡ ಈಗ ಲಾಭದಲ್ಲಿದ್ದಾರ? ಜೊತೆಗೆ ನಿಮ್ಗೇನಾದ್ರೂ ಯಾವ್ದಾದ್ರು ಸರ್ಕಾರಿ ಅಧಿಕಾರಿಯಿಂದ ಸಮಸ್ಯೆ ಆಗ್ತಾ ಇದ್ರೆ ನೀವು ಲೋಕಾಯುಕ್ತಕ್ಕೆ ಹೇಗೆ ಹೋಗ್ಬೋದು, ಹೇಗೆ ಆ ವ್ಯಕ್ತಿಯನ್ನ ಟ್ರ್ಯಾಪ್ ಮಾಡಿಸ್ಬೋದು, ಈ ಎಲ್ಲದನ್ನು ಕೂಡ ಇನ್ ಡೀಟೇಲ್ ಆಗಿ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಸ್ವತಃ ಲಕ್ಷ್ಮೀನಾರಾಯಣ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಸರ್, ನಿಮಗೂ ಸ್ವಾಗತ. ಏನ್ ಮಾಡ್ಕೊಂಡಿದ್ದೀರಾ ಲಕ್ಷ್ಮೀನಾರಾಯಣ್ ಅವರೇ? ವಾಟ್ ಯು ಡೂ? ನನ್ಗೆ ಯಾಕಂದ್ರೆ ಒಂದು 10-12 ವರ್ಷಗಳ ಹಿಂದೆ ನನ್ನ ವರದಿಗಾರಿಕೆ ಸಂದರ್ಭದಲ್ಲಿ ನಾವು ಆಗಾಗ ಮೀಟ್ ಆಗೋದು, ಮತ್ತೊಂದು ಅವಾಗ ಸ್ವಲ್ಪ ಪೊಲಿಟಿಕ್ಸ್ ಮತ್ತೊಂದು ಇತ್ತು. ಈಗ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನು ಆಗಲೇ ಸುಮಾರು ದಿವಸ ಆಯಿತು ನಾನು ಈ ಲೋಕಾಯುಕ್ತ ಇವೆಲ್ಲ PCR ಫೈಲ್ ಇದಾದಮೇಲೆ ನಾನು ಇಲ್ಲಿಂದ ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಈ SM ಕೃಷ್ಣವ್ರ ಪೀರಿಯಡ್ಗೆ ಕೌನ್ಸಿಲರ್ ಆಗಿದ್ವಿ. ಅದೆಲ್ಲ ಆದಮೇಲೆ ನಾನು ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಈಗ ಪ್ಯೂರ್ಲಿ ಬಿಸ್ನೆಸ್ಸು ಪ್ಲಸ್ ಇಲ್ಲಿ ನಾನು ವಿಸಲ್ ಬ್ಲೋವರ್ ಆಗಿ RT ಆಕ್ಟಿವಿಸ್ಟ್ ಆಗಿ ಈ ಥರ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಬಿಟ್ಟು ತುಂಬ ಮುಂದೆ ಬಂದಿದ್ದೀವಿ. ಓಕೆ ಓಕೆ. ಈಗ ನೀವು ಬಾರ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಥವಾ ಏನಾದ್ರು ಬ್ರೀವರಿ ಕೂಡ ಮಾಡ್ತಾ ಇದ್ದೀರಾ ಅನ್ನೋದು ಕೇಳ್ಪಟ್ವಿ. ಏನ್ ಉದ್ಯಮ? ಬಾರ್ಗೆ ಸಂಬಂಧಪಟ್ಟ ಹಾಗೆ ಉದ್ಯಮ? ಬಾರ್ ಉದ್ಯಮ ಅಂತಂದ್ರೆ ಈಗೆಲ್ಲ ಅದೇ ಫ್ಯಾಷನ್ ನಡೀತಾ ಇರೋದು. ಹೌದು. ಮಗನು ಈಗ ಅವನು MBBS ಇದು BMS ಅಲ್ಲಿ ಇಂಜಿನಿಯರಿಂಗ್ ಮಾಡ್ದ, ಮತ್ತೆ ಲಂಡನ್ ಮಾಸ್ಟರ್ಸ್ ಮಾಡಿ ಬಂದ. ಅವ್ರು ಬಂದಾದ್ಮೇಲೆ ಈಗ ಇರೋ ಇದ್ರಲ್ಲಿ ಕೆಲಸ ಎಲ್ಲ ಸಿಗುತ್ತೆ. ಹಾಗಾಗಿ ಅವರೆಲ್ಲ ಅಲ್ಲೇ ಇದು ನೋಡ್ತಿದ್ದು ಬೇಡ ಅಂತೇಳಿ ಇಲ್ಲೇ ಕರ್ಸ್ಕೊಂಡು ಅವ್ರಿಗೂ ಎಲ್ಲ ಬೇರೆ ಕೆಲಸ ನೋಡಿ ಆ ಥರ ಒಳ್ಳೆ ಸೂಟೇಬಲ್ ಸಿಗೋದಿಲ್ಲ. ಹಂಗಾಗಿ ನಮ್ಮದೇ ಜಾಗ ಇತ್ತು. ಅವ್ರ ಮಕ್ಳಿಗೂ ಈಗಿನ ಕಾಲದಲ್ಲಿ ಫ್ಯಾಷನ್ ಅದೇ ಅವ್ರಿಗೆಲ್ಲ ಬ್ರಿವರಿ ಬೇಕು ಇದು ಅಂತ ಆಯಿತು. ನಮ್ಮದೇ ಜಾಗ ಇತ್ತು ಅಂತೇಳಿ ನಾವು ಬೇರೆ ದಿಕ್ಕಿಗೆ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಟೈಮ್ಗೆ ಇದನ್ನೇ ಮಾಡೋಣ ಅಂಥೇಳಿ ಅದನ್ನು ಮತ್ತೆ ಬಾರಿಗೆ ಕನ್ವರ್ಟ್ ಮಾಡಿ ನಮಗೇನು ಮುಂದೆ ಒಂದು 30 ವರ್ಷದ ಹಿಂದಗಡೆ ಲಿಕ್ಕರಲ್ಲಿ ಇದ್ವಿ ಬಿಡಿ. ಈಗಿನ ಫ್ಯಾಷನ್ನೇ ಬೇರೆ, ಆಗಿನ ಲಿಕ್ಕರ್ ಇದೇ ಬೇರೆ ಇತ್ತು, ಆಗಿಂದು ಆಫೀಸರ್ಸೇ ಬೇರೆ ಇತ್ತು, ಆವಾಗಿಂದ ಎಲ್ಲ ಸೆಕೆಂಡ್ಸು ಇವೆಲ್ಲ ಇರ್ತಾ ಇತ್ತು, ಥರ್ಡ್ಸ್ ಇರ್ತಾ ಅದು ಬೇರೆ. ಈಗಿರೋದೆಲ್ಲ ಪ್ಯೂರ್ ಎಲ್ಲ ಕ್ಲಿಯರ್ ಇದೆ. ಹಂಗಾಗಿ ಏನು ಮಾಡೋಣ ಮೈಕ್ರೋ ಬ್ರಿವರಿ ಅಂತೇಳಿ ಸ್ಟಾರ್ಟ್ ಮಾಡಿ ಈಗ ಅಲ್ಲಿ ನಾವು CL7ಗೆ ಅಂತ ಅಪ್ಲೈ ಮಾಡಿದ್ವಿ. CL7 ಅಂದರೆ ಅದು CL7 ಏನಂತಂದ್ರೆ ಹೌದು ಲಾರ್ಜಿಂಗ್ ಇದಕ್ಕೆ ಅಂತ ಮಾಡಿದ್ರೆ BBMPಯಲ್ಲಿ 15 ರೂಮ್ ಇದ್ರೆ ನಮ್ಗೆ CL7 ಲೈಸೆನ್ಸ್ ಕೊಡ್ತಾರೆ. ಈಗ ಹೊಸ ಲೈಸೆನ್ಸ್ ಯಾವುದು ಕೊಡೋದಿಲ್ಲ. ಯಾವ್ದು ಅಂದ್ರೆ ಮೈಕ್ರೋ ಬ್ರಿವರಿ ಕೊಡ್ತಾರೆ ಅಷ್ಟೇ. ಅದು ಬಿಟ್ರೆ CL7 ಕೊಡ್ತಾರೆ. ಈ ಬಾರ್ಗೆ ಇದಕ್ಕೆ ಹೊಸ ಲೈಸೆನ್ಸ್ ಯಾವುದು ಇಶ್ಯೂ ಮಾಡಲ್ಲ. CL2 ಅಂದ್ರೆ ಯಾವ್ದು ವೈನ್ ಸ್ಟೋರ್ ಅಲ್ಲಿ ಯಾವ್ದು ಒಳಗಡೆ ಮಾರದೇ ಇರ್ತಾರೆ, ಲೂಸ್ ಮಾರದೇ ಇರ್ತಾರೆ, ಅದನ್ನ CL2 ಅಂತ. ಈ ಲೈಸೆನ್ಸ್ ಮುಖೇನೇ ಹೋಗ್ಬಿಡ್ತೀನಿ, ನಾನು ಟ್ರ್ಯಾಪ್ ಮಾಡಿದ ಹಂತಕ್ಕೆ ನಂತರ ಬರ್ತೀನಿ. ಈಗ ಬಾರಲ್ಲಿ ಎಷ್ಟು ಲೈಸೆನ್ಸ್ ಇದಾವೆ ಸರ್? ಒಂದು ಬಾರ್ ನಾವೀಗ ನೋಡ್ತಾ ಒಂದು ವೈನ್ ಶಾಪ್ ಇರುತ್ತೆ, ಇನ್ ಕೆಲವ್ದು ರೆಸ್ಟೋರೆಂಟ್ ತರ ಇರ್ತವೆ, ಇನ್ ಕೆಲವು ನೀವು ಹೇಳ್ದಂಗೆ ರೂಮ್ ಪ್ಲಸ್ ಇದಿರುತ್ತೆ. ಇದೆಲ್ಲ ಯಾವ ಲೈಸೆನ್ಸ್? ಸರ್ ಅದು ಮೂರೇ ಸಿಸ್ಟಮ್ ಇರೋದು. ಒಂದು CL2 ಅಂದ್ರೆ ವೈನ್ ಸ್ಟೋರ್. ಮುಂದೆ ವೈನ್ ಸ್ಟೋರ್ ಇತ್ತು, ಈಗೆಲ್ಲ ವೈನ್ ಸ್ಟೋರ್ಗಳು ಅಲ್ಲೇ ಅಲ್ಲಿ ಒಳಗಡೆನೆ ಎಲ್ಲೂ ಕುಡಿಯೋಕೆ ಕೊಡೋದಿಲ್ಲ, ಬರೀ ಅಲ್ಲೇ ಮಾರ್ತಾರೆ, ಲೂಸ್ ಮಾರ್ತಾರೆ ಅಷ್ಟೇ. ಅದು CL2. ಅದು CL2. ಅದೇ ಲೈಸೆನ್ಸ್ ಮೇಲೆ ಈ MRP ಮಾರ್ತಾರಲ್ಲ, ಅದು CL2ನೇ. ಆಮೇಲೆ CL9 ಅಂದ್ರೆ CL ಬಾರ್, ಮಾಮೂಲಿ ಬಾರ್ ಎಲ್ಲ ಕಡೆ ಇರುತ್ತೆ. ಅದ್ರ ಇದ್ಯಾವುದು ಹೊಸದು ಕೊಡ್ತಿಲ್ಲ. ಅದು ಬಿಟ್ರೆ CL7 ಅಂದ್ರೆ ಟೂರಿಸಂ ಡೆವಲಪ್ಮೆಂಟ್ ಇದಕ್ಕೆ ಮಾಡಿರೋದು. ಯಾವ್ದು ಹೋಟ್ಲ್ ಇರ್ತಾರೋ, ಯಾವ ಏರಿಯಲ್ಲಿ ಇಷ್ಟಿಷ್ಟು ರೂಮ್ಸ್ ಅಂತ ಇರುತ್ತೆ, ಅದಕ್ಕೆ CL7 ಅಂತ ಇಶ್ಯೂ ಮಾಡ್ತಾರೆ. ಇದೊಂದೇ ಇಶ್ಯೂ ಮಾಡೋಕ್ಕಾಗೋದು CL7. ಮತ್ತೆ ಮೈಕ್ರೋ ಬ್ರೀವರಿಗೆ ಸಪ್ರೇಟ್ ಕೊಡ್ತಾರೆ. ಮೈಕ್ರೋ ಬ್ರೀವರಿ ಅಂದ್ರೆ ಬ್ರೀವಿಂಗ್ ಅಲ್ಲೇ ನಾವು ಬ್ರೀವ್ ಮಾಡಿ ಅಲ್ಲೇ ನಾವು ತಯಾರು ಮಾಡಿ ಫ್ಯಾಕ್ಟ್ರಿ ಥರನೇ. ಅದು ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಇದು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಅಲ್ಲೆಲ್ಲ. ಇಲ್ಲಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ತಾರೆ. ಒಂದು 7-8 ಫ್ಲೇವರ್ ಮಾಡ್ತಾರೆ. ಇದು ಬ್ರೀವರಿಗೆ ಇವೆರಡೇ ಹೊಸ್ದಾಗಿ ಕೊಡೋಕ್ಕಾಗೋದು. ಮಿಕ್ಕಿದ್ದೆಲ್ಲ ಬ್ರೀವರಿ
ಮಿಕ್ಕಿದ್ದೆಲ್ಲ ಏನಿದ್ರು ಅಳವೇರ ತಗೋಬೇಕು, ಅದನ್ನ ಶಿಫ್ಟ್ ಮಾಡ್ಕೊಳಕ್ಕೆ ಒಂದು ಚಾರ್ಜು, ಶಿಫ್ಟ್ ಮಾಡೋಕ್ಕೆ ಡಬಲ್ ಚಾರ್ಜು. ನೀವು ಮಂತ್ಲಿ ಇದು ಇಯರ್ಲಿ ಫೀಸ್ ಕಟ್ಟಬೇಕು ಅಂದ್ರೆ ಏನಿರುತ್ತೋ ಅದು ಡಬಲ್ ಫೀಸ್ ಕಟ್ಟಬೇಕು ಗೌರ್ಮೆಂಟ್ಗೆ. ಇದು ಪ್ರೋಸೆಸ್. ಈಗ ಒಂದು CL2 ಈಗ ಕೊಡ್ತಾ ಇಲ್ವಲ್ಲ ಸರ್ ವೈನ್ ಶಾಪ್ ಲೈಸೆನ್ಸ್, ಎಷ್ಟಕ್ಕೆ ನಡೀತಾ ಇದೆ ಸರ್? ಈಗ ಯಾರು ಒಬ್ಬ ಆಲ್ರೆಡಿ CL2 ಜಾಸ್ತಿ CL9 ಇರುತ್ತೆ ಬಾರಿಗೆ ಬೇಕು ಅಂತಂದ್ರೆ ತಗೊಳ್ಳೋದೆಲ್ಲ CL9. ಮುಂದೆ ಎಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 2 ವರ್ಷದಿಂದ 2 ಚಲ ಈಗ 3.5 ಕೋಟಿ ಇದೆ ಒಂದೊಂದು CL9 ಬಾರು ಮಾರೋದಕ್ಕೆ. ನಿಮ್ಗೆ ನೀವು ಮಾರ್ತೀವಿ ಅಂತಂದ್ರೆ 3.5 ಕೋಟಿ ಇದೆ. ನೀವು ತಗೊಂಡ್ರೆ ಅದನ್ನ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಡು ಅದು ಡಬಲ್ ಫೀಸ್ ಕಟ್ಟಬೇಕು, ಅದು ಬೇರೆ ಪ್ರೋಸೆಸ್ ಬಿಡಿ. ಈಗ ಹೊಸ್ದಾಗಿ ತಗೋಬೇಕು ಅಂದ್ರೆ 3.5 ಕೋಟಿ ಇದೆ. ಅದರಲ್ಲಿ ಈಗ ಆಲ್ರೆಡಿ ಇರೋ ಸ್ಟಾಕ್ಸ್ ಅದಕ್ಕೆ ಸಂಬಂಧ ಇಲ್ಲ. ಓನ್ಲಿ ಬರೀ ಪೇಪರ್ ಇಲ್ಲಿಂದ ಅಲ್ಲಿಗೆ. ನೀವು ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಮಾಡ್ತೀವಿ ಅಂದ್ರೆ ನಿಮ್ಗೆ 50 ಲಕ್ಷದ ಮೇಲೆ ಖರ್ಚಾಗುತ್ತೆ. ನಂದೇ ಲೈಸೆನ್ಸ್ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಮಾಡ್ತೀವಿ ಅಂದ್ರೆ 50 ಲಕ್ಷದ ಮೇಲೆ ಖರ್ಚಾಗುತ್ತೆ. ಇವ್ರಿಗೆ ಫೀಸ್ ಏನಿದೆ ಅದ್ರ ಡಬಲ್ ಅವ್ರು ಕೊಡಬೇಕು. ಅದು ಸಿಸ್ಟಮ್ ನಡ್ಕೊಂಡ್ ಬಂದ್ಬಿಟ್ಟಿದೆ. ಎಲ್ಲ ಆ ಒಂದು ಇದನ್ನು ತಂದು ಕುಂಡ್ರಿಸಿದ್ದಾರೆ ಸ್ಕೇಲ್ ಹಾಕಿ. CL9 ಅದು. CL2 ಆದ್ರೆ CL2 ಅಷ್ಟೇ. CL2 ಈ MRP ಇವೆಲ್ಲ. CL2 ತಗೊಂಡ್ರೆ ಈ MRP ಮಾಡಬಹುದು. CL2 ಅಂದ್ರೆ ಅಲ್ಲಿ ನೀವೇನು ಒಂದು ಡ್ರಾಪು ಮಾರಂಗಿಲ್ಲ, ಲೂಸ್ ಎಲ್ಲೋ ಮಾರಂಗಿಲ್ಲ. ಅಲ್ಲಿ ಬಂದು ಪಾರ್ಸಲ್ ತಗೊಂಡು ಹೋಗೋದು CL2ಗೆ. ಇದು CL2. ಅದಕ್ಕೆ ಎಷ್ಟು ಓಡ್ತಾ ಇದೆ ಈಗ ಲೈಸೆನ್ಸ್? ಎಲ್ಲ ಕೋಟಿ, 2-3 ಕೋಟಿ ಎಲ್ಲ ಕೋಟಿ. ಅಲ್ಲ ಬ್ರಿವರಿಗೆಲ್ಲ ಜಾಸ್ತಿ, ಅದಕ್ಕೆಲ್ಲ ಕೋಟಿ. ಮಾರೋದಕ್ಕೆ ಅದು 2-3 ಕೋಟಿ 3.5 ಕೋಟಿ ಇದೆ. ನಿಮಗೆ ಏನು ಹೊಸದಾಗಿ ಏನೋ ಮಾಡೋ ರಿನಿವಲ್ ಇದಕ್ಕೆ ಹೇಳ್ತಾ ಇದ್ದೀನಿ. ಅದು ಏರಿಯಾ ಮೇಲೆ 40, 50, 30. ಈಗ 3 ಕೋಟಿ ಕೊಟ್ಟು ನಾನು CL2 ತಗೊಂಡೆ ಅಂತ ಅಂದ್ರೆ ನನಗೆ ಒಂದು ಬಾಟಲ್ ಮೇಲೆ ಏನು ಮಾರ್ಜಿನ್ ಇದೆ ಸರ್? ಅದು ಎಲ್ಲರಿಗೂ ಒಂದೇ ಸ್ಟ್ಯಾಂಡರ್ಡ್ ಮಾರ್ಜಿನ್, ಅದರಲ್ಲಿ ಏನೂ ಇದಿಲ್ಲ. ಇದೀಗ ಒಳ್ಳೆ ವ್ಯಾಪಾರ ಆದರೆ ಏನು ತೊಂದರೆ ಇಲ್ಲ, ಜೀವನ ಮಾಡ್ಕೊಂಡು ಒಂದು ಲೆವೆಲ್ಗೆ ಹೋಗ್ಬೋದು. ಮುಂದೆ ಎಲ್ಲ ಏನಂತಂದರೆ ಈ ಸೆಕೆಂಡ್ಸು ಥರ್ಡ್ಸು ಎಲ್ಲ ಬರ್ತಾ ಇತ್ತು. ಅದರಲ್ಲಿ ತುಂಬ ಇದು ಇರ್ತಾ ಇತ್ತು. ಇವ್ರು ಭಯ ಇರೋದು, ಇವ್ರನ್ನೆಲ್ಲ ನೋಡ್ಬೇಕು. ಈಗೆಲ್ಲ ಏನೂ ಇಲ್ಲ. ನೀವು ಅಲ್ಲೇನು ಇರಬೇಕಾಗಿಲ್ಲ. ಅದ್ರ ಬಾಡಿಗೆ ಅದೆಲ್ಲ ಬರುತ್ತೆ, ಏನು ಬರುತ್ತೋ ಅದ್ರ ಪ್ರಕಾರ ಹೋಗುತ್ತೆ. ಅಲ್ಲೇನು ನೀವೇನು ದೊಡ್ಡ ಏನು ಯಾರಿಗೂ ಏನು ಯಾಮಾರಿಸೋದು ಇಲ್ಲ, ಇನ್ನೊಬ್ರಿಗೇನು ಹಾಕೋ ಇದನ್ನು ಅವೆಲ್ಲ ಇಲ್ಲ. ಮುಂದೆ ಎಲ್ಲ CL9 ಬಾರ್ ಓನರ್ ಬಂದರೆ ಅವನು 5 ವರ್ಷಕ್ಕೆ ಓನರ್, ಕ್ಯಾಶಿಯರ್ ಬಂದರೆ ಓನರ್ ಆಗ್ಬಿಡೋನು. ಈಗ ಅದೆಲ್ಲ CL2 ಅಲ್ಲಿ ಇದೆಲ್ಲ ಇಲ್ಲ. ಅಲ್ಲಿ ಏನು ಬರುತ್ತೋ ಅದು ಮಾಡ್ತಾರೆ. ಅದು ನಿಮ್ಗೆ ಎಲ್ಲ ಇದರಲ್ಲೇ ಇನ್ವಾಯ್ಸಲ್ಲಿ ಗೊತ್ತಾಗುತ್ತೆ. ಅದು ಟ್ರಾನ್ಸ್ಪರ್. ಈಗ ಇರೋ ಸ್ಟಾಕ್ ಅಲ್ಲಿ ಏನಾದ್ರು ಸೆಕೆಂಡ್ಸ್ ತರೋದು, ಯಾವ್ದೋ ಹುಬ್ಳಿ ಎಣ್ಣೆ ಮತ್ತೊಂದು ಕಂಬ್ರಿಪೇಟೆ ಎಣ್ಣೆ ಈ ತರ ಎಲ್ಲ ಹೇಳ್ತಾರಲ್ಲ, ಆ ತರದೇನು ಈಗ ಮಾಡಕ್ಕಾಗಲ್ಲ, ಚಾನ್ಸೇ ಇಲ್ಲ. ಸೆಕೆಂಡ್ಸ್ ಎಲ್ಲ ತುಂಬಾ ಕಾರಣ ಇದಿದೆ, ಕ್ಲೋಸ್ ಆಗಿ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಆ ತರದ್ದೆಲ್ಲ ಇಲ್ಲ. ಅವ್ರಿಗೇನಂದ್ರೆ ನಮ್ಮ ಇವ್ರಿಗೆಲ್ಲ ಬಾರ್ ವ್ಯಾಪಾರಸ್ಥರಿಗೆ ಏನಿದೆ ಅಂದ್ರೆ ಅವಾಗೆಲ್ಲ ಅವ್ರು ಮಾರ್ತಿದ್ರಲ್ಲ ಸೆಕೆಂಡ್ಸ್ ಥರ್ಡ್ಸ್ ಇದ್ರಲ್ಲ, ಅದೇ ಗುಂಗಲ್ ಇದ್ದಾರೆ. ಈಗ ಯಾವನು ಏನು ಮಾಡಂಗಿಲ್ಲ. ನೀವು ಇಷ್ಟೆಲ್ಲ ಮಾಮೂಲಿ ತಿಂಗಳು ಮಾಮೂಲಿ ಕೊಟ್ಟರು ಅವ್ರು ಕೇಸ್ ಹಾಕೋದು 1-2 ಹಾಕ್ತಾರೆ ವರ್ಷಕ್ಕೆ. ಅವ್ರದ್ದು ಈಗ ಟ್ರಾಫಿಕ್ 100% ಟಾರ್ಗೆಟ್ ಇದೆ. ಟ್ರಾಫಿಕ್ ಅವ್ರು ಇರಲ್ಲ ಆಗ್ತಲ್ಲ, ಆ ಥರ ಕೇಸ್ ಹಾಕಿದ್ರೆ ನೀವು ಕೊಟ್ಟರು ಹಾಕ್ತಾರೆ, ಕೊಡದೇ ಇದ್ರು ಹಾಕ್ತಾರೆ. ಹಂಗಾಗಿ ಇಷ್ಟೆಲ್ಲ ತಲೆ ಕೆಡ್ಸ್ಕೊ ಇದು ಇಲ್ಲ. ಮಾರ್ಜಿನ್ ಇದೆ ಸರ್, 10% ಮಾರ್ಜಿನ್ ಇದೆ. ಅದು ನನ್ಗೆ ಅಷ್ಟು ಇದಿಲ್ಲ. ಮಿನಿಮಮ್ ಒಂದು 20% ಮೇಲಿದೆ ಮಾರ್ಜಿನ್ ಇದೆ ಒಂದು ಬಾಟಲ್ ಮೇಲೆ, ಒಂದು ಬಾಟಲ್ ಪ್ರೈಸ್ ಮೇಲೆ 100% ಇದೆ. ಈಗ ನೀವು ಬ್ರೀವರಿ ಪ್ಲಸ್ CL7. ಹೌದು. ಸೊ CL7 ಪ್ಲಸ್ ಬ್ರೀವರಿ ನಿಜವಾಗಿ ಸರ್ಕಾರಕ್ಕೆ ಕೊಡ್ಬೇಕಾಗಿದ್ದಂತ ಫೀಸ್ ಎಷ್ಟು ಸರ್? ಸರ್ಕಾರಕ್ಕೆ ಕೊಡ್ಬೇಕಾಗಿರೋಂಥ ಫೀಸು 14,66,000 ರೂಪಾಯಿ, 260,250 ರೂಪಾಯಿ. 16,66,250 ರೂಪಾಯಿ ಆಲ್ರೆಡಿ ನಾನು ಕೊಟ್ಟು ಈ ಜನವರಿ 6ನೇ ತಾರೀಕಿಗೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ. ಸೊ ಇದು ಬ್ರೀವರಿ ಪ್ಲಸ್ CL7 ಒಂದಕ್ಕೆ, ಬ್ರೀವರಿಗೆ ಮಾತ್ರ. ಇದು ಬ್ರೀವರಿಗಲ್ಲ, CL7ಗೆ ಮಾತ್ರ. ಇದು ಫಸ್ಟ್ CL7 ತಗೊಂಡು ಆ ಪೇಪರ್ಸ್ ಹಾಕಿ ನಾವು ಬ್ರೀವರಿಗೆ ಅಪ್ಲೈ ಮಾಡಬೇಕು. ಇದ್ರ ಚಲನ ಎಲ್ಲ ಕಟ್ಟಿರ್ತೀವಲ್ಲ ಸರ್, ಇದ್ರ ಪೇಪರನ್ನು ಅದು ಕೇಳಿರುತ್ತೆ. ಅದಕ್ಕೊಂದು 29 ಡಾಕ್ಯುಮೆಂಟ್ ಕೇಳಿದ್ದಾರೆ. ಇದ್ರ ಚಲನೋ ಇದ್ರದ್ದು ಇಲ್ಲ, ಇನ್ನು ನಾವು ದುಡ್ಡು ಕಟ್ಟಿರ್ತೀವಲ್ಲ ಆ ಪೇಪರ್ಸ್ ಎಲ್ಲ ಹಾಕಿ ಅದಕ್ಕೆ ಮಾಡಬೇಕು. 2 ಒಟ್ಟಿಗೆನೂ ಮಾಡೋಕ್ಕಾಗಲ್ಲ. ಅವ್ರು ಕೇಳಿದ್ರು ಒಟ್ಟಿಗೆ ಮಾಡಿ ಇದು ಅಂತ, ಅವ್ರಿಗೆ ರೆಡಿ ಇದ್ದಾರೆ. ಅವ್ರಿಗಿನ್ನು ಇದು ಒಟ್ಟಿಗೆ ಬರಲಿ ಅಂತ ಬಲ್ಕಲ್ಲೇ ಮಾತಾಡಿದ್ದವ್ರು. ಸೊ ನೀವು ಅಪ್ಲೈ ಮಾಡೋಕೆ ಹೋಗಿದ್ದು ಬ್ರೀವರಿ ಪ್ಲಸ್
CL7. ಸೊ ಕಟ್ಟಿದ್ದೆಷ್ಟು ಅಮೌಂಟ್? CL7ಗೆ ನಾವು 14,66,205 ರೂಪಾಯಿ ಕಟ್ಟಿದ್ದೀವಿ. 14 ಲಕ್ಷ ಅದು ಚಿಲ್ಡ್ರೆ. ಇದು ಏನೋ ಬ್ಲ್ಯಾಂಕ್ ಟ್ರಾನ್ಸ್ಫರ್, ಅದನ್ನೇನು ಡಿ ಕೊಡೋದೆಲ್ಲ ಇಲ್ಲ. ಹಾ. ಈಗೆಲ್ಲ ಆನ್ಲೈನ್ ಮಾಡಿದ್ದಾರೆ. ಓಕೆ. ನಾವು ಆಲ್ರೆಡಿ ಇದಕ್ಕೆ 6 ತಿಂಗಳ ಹಿಂದೆನೇ ಅಪ್ಲಿಕೇಶನ್ ಹಾಕಿದ್ವಿ. 2024 ಅಪ್ಲಿಕೇಶನ್ ಹಾಕಿದ್ವಿ. ಮ್ಯಾನ್ಯಲ್ ಹಾಕಿದಾಗ ಒಂದ್ಸತಿ ಇನ್ಸ್ಪೆಕ್ಷನ್ ಬಂದು ಅದಿಲ್ಲ ಇದಿಲ್ಲ ಇನ್ನೂ ಕಂಪ್ಲೀಟ್ ಆಗಲಿ ಅಂತ ನಮ್ದು ಕಂಪ್ಲೀಟ್ ಆಯಿತು ಅಂತೇಳಿ ಇದು ಮಾಡಿದ್ರು. ಆವಾಗ ಒಂದು ಎಂಡಾರ್ಸ್ಮೆಂಟು ಕೊಟ್ಟಿದ್ರು. ಆಯ್ತು ಇನ್ನೊಂದು ಸತಿ ಅಪ್ಲೈ ಮಾಡಿದ್ದು ಅದನ್ನು ಮಾಡಿದ್ವಿ. ಅದು ಮಾಡಾದ್ಮೇಲೆ ಆಮೇಲೆ ಇಲ್ಲ ಈಗ ಆನ್ಲೈನ್ ಬಂದಿದೆ, ಆನ್ಲೈನ್ ಅಪ್ಲೈ ಮಾಡಿ ಅಂತೇಳಿ ಆದಮೇಲೆ ಅವಾಗೆಲ್ಲ ಏನೇನು ಡಾಕ್ಯುಮೆಂಟ್ ಹೇಳಿದ್ರು ಅದನ್ನೆಲ್ಲ ಸೇರಿಸಿ ಎಲ್ಲ ಫಾರಮ್ ಏನೇನೋ ಬೇಕು ಅಂತೆಲ್ಲ ಕೇಳಿದ್ರು. ಎಲ್ಲ ಕೊಟ್ಟಾದ್ಮೇಲೆ ಏನು ಪರ್ಮಿಷನ್ಸು ಏನಿದೆ NOCಗಳೆಲ್ಲ ಕೊಟ್ಟು ಅಪ್ಲೋಡ್ ಆಯಿತು. ಅವತ್ತಾಗಿ ಅವ್ರು 2-3 ದಿವಸ ಓದ್ವಿ ಅದೆಲ್ಲ. ಎಷ್ಟು ತಿಂಗಳ ಹಿಂದೆ ಸರ್? ಈಗ ಜನವರಿ 6ನೇ ತಾರೀಕು. ಮೊನ್ನೆ. ಓಕೆ. ಈಗ 6ನೇ ತಾರೀಕು. ಅದಕ್ಕೆ ಮುಂದೆ ಎಲ್ಲ 6 ತಿಂಗಳಿಂದ ಓಡಾಡ್ತಿದ್ವಿ ಬಿಡಿ. 2-3 ತಿಂಗಳು ಸೀರಿಯಸ್ ಇದು ಓಡಾಡ್ತಿದ್ವಿ. ಅದು ಮ್ಯಾನ್ಯಲ್ ಇತ್ತು. ಅದಾದ್ಮೇಲೆ ಈಗೆಲ್ಲ ಆನ್ಲೈನ್ ಆಗಿದೆ. ಈ BBMPಲಿ ಇಲ್ಲೆಲ್ಲ ಏನು ತಂದ್ರಲ್ಲ ಈಗ ಮೋನೀಶ್ ಮದಿಲ್ ಇವ್ರು ಬಂದಮೇಲೆ ಎಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ. ಅಲ್ಲಿ ಏನು ಇತ್ತು ಎಲ್ಲನೂ ಡಾಕ್ಯುಮೆಂಟು ಕೊಟ್ವಿ. ಪ್ಲಸ್ ಎಲ್ಲ ಕೊಟ್ಟ ಮೇಲೆ ರೆಸಿಪ್ಟಿಗೆ ಜನ್ರೇಟ್ ಆಗುತ್ತೆ, ಅದನ್ನು ಆನ್ಲೈನಲ್ಲೇ ಪೇಮೆಂಟು ಮಾಡಿದ್ವಿ. ಪೇಮೆಂಟ್ ಆದಮೇಲೆ ಆಮೇಲೆ ಅದೇ ಅವರು ಅದಕ್ಕೆ ಮುಂದೆ ಎಲ್ಲ ಕೇಳಿದ್ರು, ಏನು ಸಾಹೇಬ್ರು ಮಾತಾಡೋದು ಅವ್ರು ಎಲ್ಲ ಹೇಳಿದ್ಮೇಲೆ ಇದೆಲ್ಲ ಆಯಿತು ಸರ್ ಮಾಡಿ ಇದು ಆಮೇಲೆ ಮಾತಾಡೋಣ. ಅದಾದ್ಮೇಲೆ ಅವತ್ತು ಹೋದ್ವಿ. ನಾನು ನನ್ನ ಮಗ ಇದ್ದ ಹೋಗಿ. ಅಂದ್ರೆ ನನ್ಗೆ ಇಲ್ಲಿ ಒಂದಂದ್ರೆ, ಸೊ ನೀವು ಬ್ರೀವರಿ ಪ್ಲಸ್ CL7ಗೆ 14 ಲಕ್ಷ ಕಟ್ಟಿದ್ದ? ಇಲ್ಲ, ಒಂದಕ್ಕೆ ಬರೀ CL7 ಮಾತ್ರ. CL7ಗೆ ಇದು ಗೌರ್ಮೆಂಟ್ ಚಾರ್ಜ್. ಅವ್ರು ಅದಕ್ಕೆ ಡಿಮಾಂಡ್ ಮಾಡಿದ್ದೆಷ್ಟು? ಆಮೇಲೆ ನೀವು ಹೋದ್ಮೇಲೆ? ಅಲ್ಲ ಆವಾಗ ಅಲ್ಲೇ ಇದ್ರಲ್ಲ ಅವರು, ಇದು ಜನರೇಟ್ ಮಾಡಿ ಸರ್ ಚಲನೆಲ್ಲ ಇದೆಲ್ಲ ಕಟ್ಟಿದ್ವಿ ಅಂತ ಹೇಳಿದ್ರು. ಅದನ್ನು ಇನ್ನೂ ಅದು ಫುಲ್ ಕ್ಲಿಯರ್ ಆಗಿ ಗೇಟಲ್ಲಿ ಇದೆ ಅಂತೇಳಿ ಆಮೇಲೆ ಅಲ್ಲೇ ಅವ್ರ ಆಫೀಸಲ್ಲೇ ಅಪ್ಲೋಡ್ ಮಾಡಿದ್ದು ಅವ್ರ ಕೇಸ್ ವರ್ಕರ್ ಕೈಯಲ್ಲಿ. ಆಮೇಲೆ ಅವರು DC ಹತ್ರ ಅಲ್ಲಿ ಹೋದಾಗ ಅವ್ರು ಸೂಪರ್ಡೆಂಟು ಇದ್ದ. ಇವ್ರಿಗೆ ಕೇಳಿದ್ವಿ, ಅವರೇ ಕೇಳಿದ್ರು, ಮುಂದೆ ಹೇಳಿದ್ವಲ್ಲ. ಆಯ್ತು ಮಾತಾಡೋಣ. ಏನು ಸರ್ ಎಷ್ಟು ಅಂತಂದರೆ 80 ಅಂತ. ಯಾರು? ಜಗದೀಶ್ ನಾಯ್ಕ್. ಓಕೆ. ಫಸ್ಟು ಎಷ್ಟು ಏನು ಮಾಡೋಣ ಹೇಳಿ, ನೀವು ಹೆಂಗೆ ಮಾಡ್ತೀರಾ, ನೀವೇನು ಅಂದರೆ ಇಷ್ಟೆಲ್ಲ ಲೇಟ್ ಮಾಡಿದಂತ ಅರ್ಜೆಂಟ್ ಇದ್ದಾರೆ ಅವರು. ಅಲ್ಲಿ ನಮ್ಮದು ರೆಡಿ ಆಗಬೇಕು, ನಾವು ದುಡ್ಡು ರೆಡಿ ಮಾಡ್ಕೋಬೇಕಲ್ಲ. ನೀವು ಲೇಟ್ ಮಾಡಿ. ಹೌದು ಸರ್ ನಾನು ಲೇಟ್ ಮಾಡಿಬಿಟ್ರಿ ಅಂದರೆ ಅಲ್ಲಿ EC ಏನು ಇದು ಬಂದಿಲ್ಲ. ನಾವು ಪಾರ್ಟ್ನರ್ಶಿಪ್ಪಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಫರ್ಮು. ಅದು ಜನರೇಟ್ ಆಗಿ ಒಂದು ಫಾರಮ್ ಬರಬೇಕು. ಆ ಫಾರಮ್ ಬಂದಿಲ್ಲ ಅಂದರೆ ಇಲ್ಲಿ ಆನ್ಲೈನ್ ತಗೊಳ್ಳೋದಿಲ್ಲ. ಅದೇ 1.5 ತಿಂಗಳು 2 ತಿಂಗಳು ಆಯ್ತಲ್ಲ ಸರ್, ಅದ್ರ ಲೇಟು. ನಾವೇನು ರೆಡಿ ಇದ್ದೀವಿ, ನಾವು ಇದಕ್ಕೆ ಕಾಯ್ತಾ ಇದ್ದೀವಿ. ಅವರ ಪವರ್ ಎಲ್ಲ ಇದೆ, ನಮ್ಗೆ ಇದಕ್ಕೆ ಕಾಯ್ತಾ ಇದ್ದೀವಿ ಅಂತ. ಓಕೆ. ಆಮೇಲೆ ನೀವು ಹೆಂಗೆ ಹೇಳಿದ್ರೆ ಹೇಳಿ ಅಂತ ನನ್ನ ಕೇಳಿದ್ರು. ನಾವು ಏನೋದಿಲ್ಲ ಸರ್, ನಾವು ಈ ಫೀಲ್ಡ್ ಹೊಸ್ದಾಗಿ ಬಂದಿದ್ದೀವಿ, ನೀವು ಹೇಳ್ಬೇಕೇನು ಅಂದರೆ ಅದೇ ಹೇಳಿದ್ರು. ಮುಂದೆ ಒಂದು ಸತಿ ಹೇಳಿದರು, ಅವಾಗ ನಾವೆಲ್ಲ ರೆಕಾರ್ಡ್ ಮಾಡಿಲ್ಲ. 80 ಅಂತಂದರು. ಆಮೇಲೆ ನಾನು ಏನು ಸರ್ ಇದು ಅಂತ DC ಹೇಳ್ದಾಗ ಅವ್ರು ಇಲ್ಲ DC ಆಯ್ತಪ್ಪ, ಅವ್ರಿಗೆ ಯಾರೋ ಮಾಡಿದ್ವಲ್ಲ 75 ಮಾಡಿ ಅಂತಂದ್ರು. ಅದೆಲ್ಲ ರೆಕಾರ್ಡ್. DC 75 ಅಂದ್ರು. DCಗಿಂತ ಮುಂಚೆ ನಿಮ್ಗೆ ಹೇಳಿದವ್ರು ಯಾರು? ಸೂಪರ್ಡೆಂಟ್ ಸರ್, ಅವನು ಇದ್ದೇ ಇರ್ತಾನೆ, ತಮ್ಮಣ್ಣ. ಅವನೇ ಅಲ್ಲಿ, ಅವರೇ ಎಲ್ಲ ಮಾಸ್ಟರ್ ಮೈಂಡು, ಕಿಂಗ್ ಪಿನ್ ಅವನು. ಅವನಿಲ್ದೆ ಪಾಪ ಇವ್ರೇನು ಇಲ್ಲ. ಇವ್ರಂತ ಈ DC ಇದು ಅಷ್ಟೇನು ಮೈಲ್ಡ್ ಇಲ್ಲ. ಇವ್ನು ತುಂಬಾ ಶಾರ್ಪ್ ಇದ್ದಾನೆ. ತುಂಬಾ ಶಾರ್ಪ್ ಅಂದ್ರೆ ಈ ತರ ಒಬ್ಬೊಬ್ರು ಇರ್ತಾರೆ ಎಲ್ಲ ಆಫೀಸಲ್ಲಿ ಇದ್ದಾರೆ, ನೀವು ಯಾವ್ದ್ರಲ್ಲಿ ಇಲ್ಲ. ಆ ಟ್ಯಾಲೆಂಟ್ ಇರೋರು ಅವರು ಆ ಲೆವೆಲ್ ಬಂದು ಕುಂತ್ಕೊಂಡ್ಬಿಡ್ತಾರೆ ಬಿಡಿ. ಅವ್ರಲ್ಲಿ ಏನು ಹಿಂಗೆ ಅವ್ರದ್ದು ಇದಿಲ್ಲದೆ ಯಾವುದು ಮುಂದೆನೇ ಹೋಗೋದಿಲ್ಲ. ಆ ಟೈಪ್ ಇವನು ಅದರಲ್ಲೂ ಇವನು ನಾನು CM ರಿಲೇಟಿವ್ ಅದು ಇದು ಲೋಕಾಯುಕ್ತ ಇದ್ದವ್ರಿಗೆ ಹೇಳ್ದಂತೆ, ನಾನು CM ನೀವು ಯಾರು ಏನು ಅಂತ ಅವ್ರಿಗೆ ರೋಪ್ ಹಾಕ್ತಾನಂತೆ. ತಮ್ಮಣ್ಣ ಹಿಡ್ಕೊಂಬಂದ್ವಲ್ಲ, ಕಳ್ಳ ಓಡೋಗಿದ್ದ ಅವನು, ಹಿಡ್ಕೊಂಬಂದ್ವಲ್ಲ, ಅವಾಗ ಹಂಗೆ ಕೇಳ್ತಾನಂತೆ. ಹಿಂಗೆ ಇದು ಹೇಳಿದ್ಮೇಲೆ 80 ಅಂತದ್ದು 75 ಆಯ್ತು ಸರ್. ಆಮೇಲೆ ಇದ್ರದ್ದು ಆವಾಗ ನಾನು ಇದ್ರ ಮೈಕ್ರೋಬ್ ಇದೇನು ಮಾತಾಡಿಲ್ಲ. ನೀವು ಕೇಳಿದ್ದು ಒಂದೇ ಲೈಸೆನ್ಸ್ ಸರ್, ಒಂದೇ ಲೈಸೆನ್ಸ್ ಅಂದ್ರೆ ಇದು ಫಸ್ಟ್ ಇದು ಮಾತಾಡೋಣ ಅಂತ ಮುಂದೆನೇ ಹೇಳಿದ್ವಿ. ಎರಡು ಒಟ್ಟಿಗೆ ಅಪ್ಲೈ ಮಾಡ್ರಂತ ಕೇಳಿದ್ವಿ ಅವ್ರಿಗೆ. ಆದರೆ ಅವರು ಇದೇನೇನು ಹೇಳಿಲ್ಲ. ಫಸ್ಟ್ ಇದಾದ್ಮೇಲೆ ರಿಸಿಪ್ಟ್ ಬಂದ್ಮೇಲೆ ತರ ಇದು ಮಾಡೋದು. ದುಡ್ಡು ವಿಷಯ ಮಾತಾಡಿರ್ಲಿಲ್ಲ. ದುಡ್ಡು ಅಷ್ಟೊಂದಿದೆ ಅಂತ ಗೊತ್ತಿಲ್ಲ. ಇದು ಗೊತ್ತಿತ್ತು 80. ಇದು ಅಷ್ಟೇ ರೇಂಜಲ್ಲೇನು ಇದೇ ಇರುತ್ತೆ ಅಂತ ಅನ್ಕೊಂಡಿದ್ವಿ ನಾವು, ಇದಕ್ಕಿಂತ ಕಮ್ಮಿ ಇರಬೇಕು ಅಂತ. ಆಮೇಲೆ ಅವ್ರಿಗೆ ಮಾತಾಡೋದು ಇದನ್ನ ಹೇಳಿದ್ರು. ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಏನು ಸರ್ ಎಷ್ಟು ಇದು ಮಾಡಬೇಕು ಅಂತ ಅವ್ರಿಗೆ ಯಾರು ಕರೆದ್ರು. ಎಲ್ಲ ನೋಡ್ರಿ ಅದೆಲ್ಲ ಮುಗಿಸಿ ಅಂತ ಸ್ಪಾಟಿಂದ ಇನ್ಸ್ಪೆಕ್ಷನ್ಗೆ ಬರಬೇಕು, ಅದು ಮಾಡ್ತೀವಿ ಅಂತ ಹೇಳಿದ್ರು. ಮುಗಿಸಿ ಆಮೇಲೆ ಅವ್ರಿಗೆ ಕೇಳಿದೆ, ಸರ್ ಎಷ್ಟು ಇದು ಮಾಡಬೇಕು ಅಂತ. ಈಗ ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಷ್ಟು. ಅಲ್ಲಿ ನಾವೆಲ್ಲ ಅವ್ರು ಕೊಡೋದಕ್ಕೆ ನಾವು ಬ್ಲ್ಯಾಕೇ ಕೊಡಬೇಕಲ್ಲ. ಏನಂದ್ರೆ 50 ಕೊಡಿ ಅಂತಂದ್ರು. 50 ಕೊಡಿ. ಈಗ ಎಷ್ಟು ಕೊಡ್ಬೇಕಂದ್ರೆ ಅದ್ರಲ್ಲಿ 50 ಕೊಡಿ ಅಂತಂದ್ರು. ಓಕೆ ಸರ್ ಆಯಿತು ಅಂದ್ಬಿಟ್ಟು ನಾನು ರೆಡಿ ಮಾಡಿಬಿಟ್ಟು ಹೇಳ್ತೀನಿ ಸರ್ ಅಂತಂದೆ. ಆಮೇಲೆ ಮೊನ್ನೆ 14ನೇ ತಾರೀಕು ಅವರು ಇನ್ಸ್ಪೆಕ್ಷನ್ಗೆ ಬಂದಿದ್ರು. ಅವತ್ತು ಹೇಳಿದ್ರು, ಇಲ್ಲ ಸರ್ ಇದು ಒಂದು 25 ಆಗಿದೆ, ಅದು ಕೊಡ್ತೀನಿ ಅಂತಂದ್ರೆ ಆಯಿತು ಅಂತಂದರು.
ಅದಾದ್ಮೇಲೆ ನಾವು ಈಗ ಬ್ರೀವರಿಗೆ ನಿಜವಾದ ಈಗ ನಾವು ನೋಡ್ತೀವಲ್ಲ ಈ ಬಹಳಷ್ಟು ಪಬ್ಗಳಲ್ಲೆಲ್ಲ ಅಲ್ಲೇ ಬಿಯರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅದೇ ಬ್ರೀವರಿಗೆ ಬ್ರೀವರಿ ಅವ್ರಿಗೆ ಎಷ್ಟು ಲೈಸೆನ್ಸ್ ಫೀಸ್ ಇದೆ ಸರ್ ಅವ್ರಿಗೆ ಅದು ನಾವು ಗೌರ್ಮೆಂಟ್ ಗೌರ್ಮೆಂಟ್ ಕಟ್ಟೋದು ಅದು ಒಂದೊಂದು ರೇಂಜ್ ಇದೆ ಎಲ್ಲ 5HL ಹಾಕೊಂಡಿರ್ತಾರೆ ನಮ್ದು ದೊಡ್ಡದು ಜಾಗ 10HL ಹಾಕಿದೀವಿ ನಾವ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 10-12 ಲಕ್ಷ ಬರ್ಬೋದು ಅಷ್ಟೇ ಅದು ನಾವು ಎಷ್ಟು ಲೀಟರ್ ಮಾಡ್ತೀವಿ ಅದ್ರ ಮೇಲೆ ಕಟ್ಕೊಂಡು ನಾವು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಜಾಸ್ತಿ ಕಟ್ಟಬೇಕಾಗುತ್ತೆ ಪ್ರೊಡಕ್ಷನ್ ಮೇಲೆ ಅದು ನಾವು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಲೀಟ್ರಿಗೆ ಎಷ್ಟು ನಾವೆಷ್ಟು ಅಂತ ಒಂದು ಐಡಿಯಾ ಕೊಡ್ತೀವಿ ಅದಾದ್ಮೇಲೆ ನಾವು ಬೇರೆ ಇನ್ನು ಜಾಸ್ತಿ ಆಗುತ್ತೆ ಈಗ ನಾವು ಬೇರೆ 5HL ಸ್ವಲ್ಪ 500 ಲೀಟರ್ಸ್ ಬರುತ್ತೆ ನಾವು ಒಂದು 1000 ಲೀಟರ್ಸ್ ಡೈಲಿ ಮಾಡ್ಬೋದು ಅದ್ರಲ್ಲಿ ಆ ಥರ ಅದು ನಾವು ಏನ್ ಕೊಡ್ತೀವೋ ಅದ್ರ ಮೇಲೆ ನಾವು ಫೀಸ್ ಕಟ್ಟಬೇಕಾಗುತ್ತೆ 1000 ಲೀಟರ್ ಮಾಡೋಕೆ ಕೆಪಾಸಿಟಿ ಇರೋದು ಸೊ ನೀವ್ ಎಷ್ಟು ಕಟ್ಟಬೇಕಾಗ್ತಿತ್ತು ಲೈಸೆನ್ಸ್ ಫೀಸ್ ಅದು ಎಲ್ಲ ಹೇಳಿದ್ರೆ ಅವರೇ ಹೇಳ್ದ ನೀವು ಒಂದು 12-13 ಲಕ್ಷ ಬರ್ಬೋದು ಸರ್ ಅಂತ ಅವರು ಇದು ಒನ್ ಟೈಮ್ ಲೈಸೆನ್ಸ್ ಫೀಸ್ ಅದು ಒನ್ ಟೈಮ್ ಇದು ಅಷ್ಟೇ CL7 ಅಷ್ಟು ಅದು ಒನ್ ಟೈಮ್ ಇದಾದ್ರೆ ಸೊ ನಿಮ್ಗೆ ಎರಡು ಸೇರಿ ಒಂದು 28 ರಿಂದ 30 ಲಕ್ಷ ರೂಪಾಯಿ ನಿಮ್ ಲೈಸೆನ್ಸ್ ಸರ್ ಅದು 20-30 ಅಲ್ಲ 40 ಲಕ್ಷಕ್ಕಾದ್ರೂ ಕಟ್ಟಕ್ಕೆ ರೆಡಿ ಇದ್ದೀವಿ ನಾವು ಅದ್ರದ್ದು ಇದ್ರೆ ಏನಿಲ್ಲ ಇದು ಇದ್ರ 10% 10ರಷ್ಟು ಇದು 100% ಜಾಸ್ತಿ ಅಲ್ವಾ ಬ್ರೈಬ್ ಎಲ್ಲ ಇರೋದು ಆಲ್ಮೋಸ್ಟ್ 7 1:7 30 ಲಕ್ಷ ನೀವು ಕಟ್ಟೋ ಜಾಗಕ್ಕೆ 2 ಕೋಟಿ ಸೇರಿ ಸರ್ ಎರಡು ಸೇರಿ 30 ಲಕ್ಷ ಕಟ್ಟೋ ಜಾಗಕ್ಕೆ 2.5 ಕೋಟಿ ಹತ್ರ ನಿಮ್ಮ ಹತ್ರ ಡಿಮಾಂಡ್